PH ನಾಯ್ಕೋಡಿ. PNCIB ನ್ಯೂಸ್ ಸಿಂಧನೂರು. ಹೈಫಾ ಮೊಹಮ್ಮದಿ ಪ್ರಥಮ ವರ್ಷದ ಜನ್ಮದಿನ ಕಾರುಣ್ಯ ಆಶ್ರಮದಲ್ಲಿ ಮಹಾಪ್ರಸಾದ ಸೇವೆ. ಸಿಂಧನೂರು ನಗರದ ಜನತಾ ಕಾಲೋನಿಯ ರಜಿಯಾ ಬೇಗಂ ಮತ್ತು ಮೈಬೂಬ್ ಸಾಬ್ ದಂಪತಿಗಳ ಪುತ್ರಿಯಾದ ಹೈಫಾ ಮೊಹಮ್ಮದಿ ಅವರ ಪ್ರಥಮ ವರ್ಷದ ಜನ್ಮದಿನದಂಗವಾಗಿ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಮಹಾಪ್ರಸಾದ ಸೇವೆ ಸಲ್ಲಿಸಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಶ್ರಮದ ವತಿಯಿಂದ ಮೈಬೂಬ್ ಸಾಬ್ ಅವರ ಕುಟುಂಬವನ್ನು ಗೌರವಿಸಿ ಆಶೀರ್ವದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಪತ್ರಕರ್ತ ಖಾಜಾ ಹುಸೇನ್ ಬನ್ನಿಗನೂರು ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಆಶಯದಂತೆ ಕಾರುಣ್ಯ ಆಶ್ರಮದಲ್ಲಿ ಸೇವೆ ನಡೆಯುತ್ತಿದೆ ಎಂದು ಹೇಳಿದರು. ಮನುಕುಲಕ್ಕೆ ಮಾನವೀಯತೆಯ ಪಾಠ ಕಲಿಸುವ ಪಾಠಶಾಲೆಯೇ ಕಾರುಣ್ಯ ಕುಟುಂಬವಾಗಿದೆ. ಮನುಷ್ಯನಲ್ಲಿರುವ ಅಹಂಕಾರ, ಗರ್ವ ಮತ್ತು ಮತ್ಸರ ಗುಣಗಳು ದೂರವಾಗಬೇಕಾದರೆ ಒಮ್ಮೆ ಕಾರುಣ್ಯ ಕುಟುಂಬಕ್ಕೆ ಭೇಟಿ ನೀಡಬೇಕು ಎಂದು ಅವರು ಹೇಳಿದರು. ಸಿಂಧನೂರಿನ ಕಾರುಣ್ಯ ಕುಟುಂಬ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲಿಯೂ ಮಾನವೀಯ ಸೇವೆಯ ಪ್ರತೀಕವಾಗಿ ಗುರುತಿಸಿಕೊಂಡಿದ್ದು, ಇದು ಸಮಸ್ತ ಸಿಂಧನೂರಿನ ಜನತೆಗೆ ಗೌರವ ತಂದಿದೆ ಎಂದರು. ಇಂತಹ ಸತ್ಯಪ್ರಾಮಾಣಿಕ ಸೇವೆ ಮಾಡುತ್ತಿರುವ ಕಾರುಣ್ಯ ಆಶ್ರಮಕ್ಕೆ ಸ್ವಂತ ಜಾಗ ಕಲ್ಪಿಸಲು ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಹರೇಟನೂರು ಗ್ರಾಮದ ಬಡ ಜಂಗಮ ಕುಟುಂಬ ಸ್ಥಾಪಿಸಿದ ಈ ಸಂಸ್ಥೆ ಅನೇಕ ಅನಾಥರು ಮತ್ತು ವೃದ್ಧರ ಬದುಕಿಗೆ ಬೆಳಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಜಿಯಾ ಬೇಗಂ, ಮೈಬೂಬ್ ಸಾಬ್, ಹೈಫಾ ಮೊಹಮ್ಮದಿ, ರೇಷ್ಮಾ ಬೇಗಂ, ಮಹಮ್ಮದ್ ರಫಿ, ಹುಸೇನ್ ಬಿ, ತಸ್ಲೀಂ, ಆಯಿಷಾ, ಮಿನಾಜಾ, ಶಾಯಿಸ್ತಾ, ಶಯಾರ್, ರಿಯಾನ್, ಶಾನ್ವಾಜ್ ಉಪಸ್ಥಿತರಿದ್ದರು. ಅದೇ ರೀತಿ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾ ಚನ್ನಬಸವಸ್ವಾಮಿ ಹಿರೇಮಠ, ಶ್ರೀಮಠ ಸೇವಾ ಟ್ರಸ್ಟ್ ಸದಸ್ಯೆ ಸುಜಾತಾ ಹಿರೇಮಠ, ಆಶ್ರಮದ ಸಿಬ್ಬಂದಿಗಳಾದ ಸುಜಾತಾ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ, ಮೀನಾಕ್ಷಮ್ಮ, ಲಕ್ಷ್ಮೀ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಮತ್ತು ಕಾರುಣ್ಯ ಕೂಸುಗಳಿಗೆ ನನ್ನದೊಂದು ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ತಮ್ಮವರ ಅತ್ತಿಗೆಯ ಮಗಳಾದಂಥ ಹೈಫಾ ಮೊಹಮ್ಮದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಕಾರುಣ್ಯ ಆಶ್ರಮಗಳು ಪದೇ ಪದೇ ಸ್ವಾಮಿಗಳು ಹೇಳ್ತಾ ಇದ್ರು ಇಂಥ ಆಶ್ರಮಗಳು ಹುಟ್ಟಬಾರ್ದು ಅಂತೇಳಿ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಇಂಥ ಆಶ್ರಮಗಳು ಇನ್ನೂ ಸಾಕಷ್ಟು ಹುಟ್ಟಬಹುದು ಎಂಬ ಒಂದು ನಮ್ಮದೊಂದು ಭಾವನೆ. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಕುರಾನ್ ಹೇಳಿದೆ, ಮಾಕೆ ಕದ್ಬೋಗೆ ನಿಚ್ಚೆ ಜನ್ನತ್ತೆ ಬಾಪ್ ಜನ್ನತ್ ಕಾ ಚಾಬಿ ಅಂತೇಳಿ. ಅಂದ್ರೆ ತಾಯಿಯ ಪಾದದ ಅಡಿಯಲ್ಲಿ ಸ್ವರ್ಗ ಇದೆ, ತಂದೆ ಅದರ ಕೀಲಿ ಅಂತೇಳಿ ಕುರಾನ್ ಹೇಳುತ್ತೆ. ಆದರೆ ಈಗಿನ ಮಕ್ಕಳು ನಮ್ಮ ತಂದೆ ತಾಯಿಯವರನ್ನ ಕಾಲು ಒತ್ತಲಿಕ್ಕೆ ಕೂಡ ಹಿಂಜರುಗುವಂತ ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿ ನಾವು ಬೆಳೀತಾ ಇದ್ದೀವಿ. ಆದ್ರೂ ಇಂಥ ಆಶ್ರಮಗಳು ನಮಗೆ ಬೇಕಾಗಿದೆ. ಇಂಥ ಒಂದು ದೇವರ ಮಕ್ಕಳ ಒಂದು ಸನ್ನಿಧಾನದಲ್ಲಿ ನಮ್ಮ ಹೈಫಾ ಮೊಹಮ್ಮದಿ ಅವರ ಜನ್ಮದಿನ ಆಗ್ಲಿ ಅಂತೇಳಿ ಅವ್ರ ತಂದೆ ತಾಯಿಗಳ ಆಶಯ ಏನಿತ್ತಲ್ಲ, ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಬರೀ ದುಡ್ಡಿದ್ದವರು, ಆಸ್ತಿ ಇದ್ದವರು, ಬಿಲ್ಡಿಂಗ್ ಇದ್ದವರು ಅಷ್ಟೇ ಶ್ರೀಮಂತರಲ್ಲ, ಇಂಥ ಹೃದಯ ಶ್ರೀಮಂತಿಕೆ ಇದ್ದವರು. ಇವತ್ತು ನೀವೆಲ್ಲ ದುಡ್ಕೊಂಡು ನಿಮ್ಮ ಕುಟುಂಬಕ್ಕೋಸ್ಕರ ಬೆವರು ಸುರಿಸಿ ದುಡಿದು ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರ್ಲಿ ಅಂತೇಳಿ ಅಷ್ಟರ ಮಟ್ಟಿಗೆ ನಿಮ್ಮ ಇಡೀ ಕುಟುಂಬಕ್ಕಾಗಿ ನಿಮ್ಮ ಬದುಕನ್ನೇ ತ್ಯಾಗ ಮಾಡಿರ್ತೀರಿ. ಆದ್ರೆ ನಾವು ನಿಮ್ಮಂಥವರ ಒಂದು ಸಹಾಯ ಸಹಕಾರದಿಂದ ಇವರೆಲ್ಲರ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಕ್ಚುಲಿ ನಾವು ಯಾವುದು ಮನೆಯಿಂದ ತಂದಿಲ್ಲ, ಇವರೆಲ್ಲರೂ ನಮಗೆ ದೇವರುಗಳಾಗಿದ್ದಾರೆ. ನಾವು ಪೂಜಾರಿಗಳಾಗಿ ಇವರ ಒಂದು ಬದುಕಿನ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ನಮ್ಮ ಹೈಫಾ ಮೊಹಮ್ಮದಿ ಅವರ ಜೀವನ ಬಹಳ ಸುಂದರಮಯವಾಗಿ ಸುಖಮಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸುವಂತಹ ನಿಟ್ಟಿನಲ್ಲಿ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕನಸನ್ನ ನನಸು ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಹೈಫಾ ಮೊಹಮ್ಮದಿ ಅವರ ಒಂದು ಬದುಕು ಸಾಗಲಿ ಅಂತೇಳಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹಾರೈಸೋದ್ರ ಮೂಲಕ ಇವತ್ತು ನೋಡ್ರಿ, ಪ್ರಥಮ ವರ್ಷ ಒಂದೇ ವರ್ಷದ ಮಗುವಿನ ಹುಟ್ಟುಹಬ್ಬ ಇಲ್ಲಿ ಯಾಕೆ ಆಚರಣೆ ಮಾಡ್ಬೇಕಂದ್ರೆ ಇಲ್ಲಿ ಒಂದು ವಿಶೇಷ ಅರ್ಥ ಸಿಗ್ತದೆ. ಯಾಕಂದ್ರೆ ಎಲ್ಲರೂ ಕುಟುಂಬಸ್ಥರು ತಾವೆಲ್ಲ ಬಂದಿರ್ತೀರಿ. ಇಲ್ಲಿಯ ವಾಸ್ತವ ಸ್ಥಿತಿ, ಇಲ್ಲಿನ ಇದು ನೋಡಿದ್ರೆ ಬದಲಾವಣೆ ಆಗ್ತದೆ, ಸಮಾಜ ಬದಲಾವಣೆ ಆಗ್ತದೆ, ನಮ್ಮ ಮಕ್ಕಳು ಬದಲಾವಣೆ ಆಗ್ತದೆ, ನಮ್ಮ ಕುಟುಂಬ ಬದಲಾವಣೆ ಆಗ್ತದೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಮ್ಮ ಕಾಜಣ್ಣವ್ರು ಯಾವುದೇ ಬರ್ತಡೇ ಇರಲಿ, ಯಾವುದೇ ಅವ್ರ ಕುಟುಂಬದ ಯಾವುದೇ ಒಂದು ಇದಿರಲಿ, ಇಲ್ಲಿ ಮಾಡ್ತಾ ಇರೋಂಥದ್ದು ಏನಂದ್ರೆ ಇದು ಮಾನವೀಯತೆಯ ಮಂದಿರ ಅಂತ ಎನ್ನುವ ಒಂದು ಮನೋಭಾವನೆಯನ್ನು ಇಟ್ಕೊಂಡು
ಕಾಜಣ್ಣವರು ನಮ್ಮ ಜೊತೆ ಇದ್ದಾರೆ ಮತ್ತು ತಮ್ಮೆಲ್ಲರ ಆಶೀರ್ವಾದವೂ ಕೂಡ ಇದೆ. ತಾವೆಲ್ಲರೂ ಕೂಡ ತಾಯಂದ್ರೆ ಇವತ್ತು ಕಾರುಣ್ಯ ಕುಟುಂಬದ ಕಾರುಣ್ಯ ಮಾತೆಯವರು, ತಾವೆಲ್ಲರಿಗೂ ಕೂಡ ಈ ಕುಟುಂಬದ ಮೇಲೆ ಸಂಪೂರ್ಣ ಅಧಿಕಾರ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ, ಮತ್ತೊಮ್ಮೆ ನಾವು ನಮ್ಮ ಸಿಂಧನೂರಿನ ಈ ಕರುಣೆಯ ಕಾರುಣ್ಯ ಕುಟುಂಬದಿಂದ ಹೈಫಾ ಮೊಹಮ್ಮದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನಮ್ಮ ಅಂತರಾಳದೊಂದಿಗೆ ಹೇಳ್ತೀನಿ. ಧನ್ಯವಾದಗಳು.